ಫ್ರೆಂಡ್ಸ್, ದೇಶದಲ್ಲಿರುವ ಶಾಂತಿ ಭದ್ರತೆಗಳನ್ನು ಕಾಪಾಡೋದು ನಮ್ಮ ಪೊಲೀಸರು. ಆದರೆ ಇಂತಹ ಪೊಲೀಸರಲ್ಲಿ ಕೆಲವರು ಮಾತ್ರ ತಮಗೆ ಇರುವ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ತಾ ಇಲ್ಲ ಅವರ ಜವಾಬ್ದಾರಿಗಳನ್ನು ಮರೆತು ಕೆಲವು ಸಲ ಕೆಮೆರಾ ಕಣ್ಣಿಗೆ ಸಿಕ್ಕಿಬೀಳ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಪಬ್ಲಿಕ್ನ ಕಾಪಾಡಬೇಕಾದ ಪೊಲೀಸರೇ ತಮ್ಮ ಜವಾಬ್ದಾರಿಗಳನ್ನು ಮರೆತು ಯಾವ ರೀತಿ ಪಬ್ಲಿಕ್ಗೆ ತೊಂದರೆಗಳನ್ನು ಕೊಡ್ತಿದ್ದಾರೆ ಅಂತ ನೋಡೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟವಾದ್ರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2023 ಫೆಬ್ರವರಿ 4ರಂದು ಯುಪಿಯಲ್ಲಿನ ಕಾಸ್ಗಂಜ್ನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ವಿಡಿಯೋ ತುಂಬಾ ವೈರಲ್ ಆಗುತ್ತೆ. ಅದೇನಂದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ಡ್ಯೂಟಿಯಲ್ಲಿರೋ ಈ ಮೇಡಮ್ ಅಲ್ಲಿಗೆ ಬಂದಿರೋ ಪಬ್ಲಿಕ್ ಜೊತೆ ಮಾತಾಡಿ ಫುಲ್ ಟಯರ್ಡ್ ಆಗಿದ್ದಾಳೆನೋ ಗೊತ್ತಿಲ್ಲಗ್ಲಿ ಡ್ಯೂಟಿಯಲ್ಲಿರೋ ಲೇಡಿ ಕಾನ್ಸ್ಟೇಬಲ್ ಜೊತೆನೆ ಮಸಾಜ್ ಮಾಡಿಸ್ಕೊಳ್ತಿರ್ತಾಳೆ. ಇನ್ನ ಕಾನ್ಸ್ಟೇಬಲ್ ಮೇಡಮ್ ಮಾತ್ರ ತುಂಬಾ ಕಷ್ಟಪಟ್ಟು ಮಸಾಜ್ ಮಾಡ್ತಿದ್ರೆ ದೊಡ್ಡ ಮೇಡಮ್ ಮಾತ್ರ ತುಂಬಾ ಮಜಾ ತಗೋತಿರ್ತಾಳೆ. ಅವತ್ತು ಮೇಡಮ್ ನ ಅದೃಷ್ಟ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ನೋಡಿ, ಮೇಡಮ್ ಈ ರೀತಿ ಮಸಾಜ್ ಮಾಡ್ಕೋತಿರುವಾಗ ಯಾರೋ ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾರೆ ಅಷ್ಟೇ. ಮೇಡಮ್ ಒಳ್ಳೆ ಸೆಲೆಬ್ರಿಟಿ ತರ ಫುಲ್ ವೈರಲ್ ಆಗಿ ಮೇಡಮ್ ನ ಮೇಲಾಧಿಕಾರಿಗಳು ರಿಯಾಕ್ಟ್ ಆಗಿ ಮೇಡಮ್ ನ ಸಸ್ಪೆಂಡೇ ಮಾಡಿಬಿಡ್ತಾರೆ. ಉತ್ತರ ಪ್ರದೇಶದ ಬರೇಲಿಯಲ್ಲಿ ಒಂದು ಎಕ್ಸ್ಪ್ರೆಸ್ ಟ್ರೈನ್ ನಲ್ಲಿ 20 ಜನ ಪೊಲೀಸರು ಟಿಕೆಟ್ ಇಲ್ದಂಗೆ ಪ್ರಯಾಣ ಮಾಡ್ತಿರ್ತಾರೆ. ಆಗ ಚೆಕಿಂಗ್ಗೆ ಅಂತ ಬಂದ ಟಿಟಿ ಇವ್ರ ಹತ್ರ ಟಿಕೆಟ್ ಇಲ್ಲದೆ ಇರೋದ್ರಿಂದ ಫೈನ್ ಕಟ್ಟಿ ಅಂತ ಹೇಳ್ತಾನೆ. ಆದ್ರೆ ಪೊಲೀಸರು ಮಾತ್ರ ತಾವು ಪೊಲೀಸರು ಅನ್ನೋ ದುರಂಕಾರದಿಂದ ಟಿಟಿಯ ಜೊತೆ ಒಬ್ಬರ ನಂತರ ಒಬ್ಬರು ವಾಗ್ವಾದಕ್ಕೆ ಇಳಿತಾರೆ. ಆದ್ರೆ ಇದ್ಯಾವುದಕ್ಕೂ ಭಯಪಡದ ಟಿಟಿ ಮಾತ್ರ ನೀವು ಪೊಲೀಸರಾದ್ರೇನು, ನಿಮಗೆ ಗೌರ್ಮೆಂಟ್ ಸಂಬಳ ಕೊಡಲ್ವಾ ಅಂತ ಹೇಳಿ ಇವ್ರ ಹತ್ರ ಫೈನ್ ನ ಕಟ್ಸ್ಕೊಡ್ತಾನೆ. ಇಲ್ಲಿ ಹೋಟೆಲ್ ನಲ್ಲಿ ಆರಾಮಾಗಿ ಕೂತ್ರೋ ಈ ಪೊಲೀಸ್ ಆಫೀಸರ್ನ ನೋಡಿ. ಮತ್ತೆ ಸಾರ್, ಈ ಹೋಟೆಲ್ಗೆ ಲಂಚೋ ಅಥವಾ ಡಿನ್ನರೋ ಮಾಡೋಕೆ ಬಂದಿರ್ಬೇಕು ಅಂತ ನೀವು ಅನ್ಕೊಂಡ್ರೆ ಮಾತ್ರ ತಪ್ಪು. ಯಾಕಂದ್ರೆ ಈ ಸಾರ್ ಅಲ್ಲಿರೋ ಚಮಚಗಳ ಜೊತೆ ಸೇರಿ ಕುಡಿಯೋಕೆ ಅಂತ ಬಂದವ್ರೆ. ನೋಡಿ ಸಾರ್, ಕುಡಿದ ಮತ್ತಲ್ಲಿ ಪೊಲೀಸ್ ಕ್ಯಾಪ್ನ ಎಲ್ಲಿಟ್ಟವ್ರೆ? ಮತ್ತೆ ಪ್ರಜೆಗಳನ್ನ ರಕ್ಷಣೆ ಮಾಡಬೇಕಾದ ಪೊಲೀಸರೇ ಈ ರೀತಿ ಮಾಡಿದ್ರೆ ಯಾರಿಗೂ ಪೊಲೀಸರಿಗೆ ರೆಸ್ಪೆಕ್ಟ್ ಕೊಡ್ತಾರೆ? ಇಲ್ಲಿ ಪೊಲೀಸರು ಕುಡಿಯೋದು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಇಂಥ ಚಮಚಗಳಿಗೆ ಸಪೋರ್ಟ್ ಮಾಡದೆ ಎಲ್ಲಂದ್ರಲ್ಲೇ ಕುಡಿದೆ ಪೊಲೀಸರು ತರ ಇದ್ರು ಯಾರಿಗೂ ಇವ್ರನ್ನ ಕುಡಿಯೋದ್ ಬೇಡ ಅಂತಾರೆ. ಇಲ್ಲಿ ಒಬ್ಬ ತಾಯಿ ತನ್ನ ಮಗ ಜೈಲಲ್ಲಿ ಇರೋದ್ರಿಂದ ಆತನನ್ನು ಹೇಗೆ ಬಿಡಿಸ್ಬೇಕು ಅಂತ ಪೊಲೀಸರ ಹತ್ರ ಬಂದು ಕೇಳ್ತಾಳೆ. ಆದ್ರೆ ಇಲ್ಲೊಬ್ಬ ದುರಂಕಾರಿ ಪೊಲೀಸ್ ಮಾತ್ರ, ನೀನು ನನ್ನ ಬಾಡಿಗೆ ಮಸಾಜ್ ಮಾಡಿದ್ರೆ ನಾನೊಬ್ಬ ಲಾಯರ್ ಹತ್ರ ಮಾತಾಡಿ ನಿನ್ನ ಮಗನನ್ನು ಬಿಡಿಸ್ತೇನೆ ಅಂತ ಆ ತಾಯಿ ಹತ್ರ ಹೇಳ್ತಾನೆ. ಇನ್ನ ಇದನ್ನು ನಂಬಿದ ಆ ಹುಚ್ಚು ತಾಯಿ ತನ್ನ ಮಗನನ್ನು ಬಿಡ್ಸೋಕೆ ಬೇರೆ ದಾರಿ ಇಲ್ಲದೆ ಆ ಪೊಲೀಸ್ ಆಫೀಸರ್ಗೆ ಮಸಾಜ್ ಮಾಡ್ತಾಳೆ. ಮತ್ತೆ ತಾಯಿ ವಯಸ್ಸಿನಲ್ಲಿರೋ ಆ ತಾಯಿ ಜೊತೆ ಈ ರೀತಿ ಮಸಾಜ್ ಮಾಡಿಸ್ಕೊಳ್ಳಕ್ಕೆ ಇವನ್ಗೆ ಮನ್ಸಾದ್ರೂ ಹೆಂಗ್ ಬಂತ ಗೊತ್ತಿಲ್ಲಾಗ್ಲಿ ನೆಕ್ಸ್ಟ್ ಡೇನೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಸಾರ್ ಟರ್ಮಿನೇಟೇ ಆಗ್ಬಿಡ್ತಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇಲ್ಲಿ ನಾಚ್ಕೊಂಡು ತನ್ನ ಮುಖ ಮುಚ್ಕೊಂಡು ಕುಂತಿರೋ ಈ ಪೊಲೀಸ್ ಮೇಡಮ್ ಲಂಚ ತಗೊಳ್ತಾ ಸಿಗಿಬಿದ್ದಿರ್ತಾಳೆ. ರಾಜಸ್ಥಾನದ ಜೈಪುರ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿರೋ ಈ ಮೇಡಮ್ ಹಾಡು ಹಗಲೇ ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಲಂಚ ತಗೋತಿರುವಾಗ ACB ಕೈಲಿ ಸಿಗಿಬಿದ್ದಿರ್ತಾರೆ. ವಿಷಯ ಏನಂದ್ರೆ ಬಬಿತಾ ಅನ್ನೋ ಈ ಸಬ್ ಇನ್ಸ್ಪೆಕ್ಟರ್ ಮೇಡಮ್ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೇಸ್ನ ಕೋರ್ಟ್ ಮೆಟ್ಲೇರ್ದಂಗೆ ತಡಿತೀನಿ ಅಂತ 50 ಲಕ್ಷ ಡಿಮ್ಯಾಂಡ್ ಮಾಡಿರ್ತಾಳೆ. ಆದ್ರೆ ಫೈನಲ್ ಆಗಿ 45 ಲಕ್ಷ ಡೀಲ್ ನ ಮಾತಾಡ್ಕೊಂಡು 5 ಲಕ್ಷ ಅಡ್ವಾನ್ಸ್ ನ ಎಸ್ಕೋತಿರುವಾಗ ಮೇಡಮ್ ನ ಗ್ರಹಚಾರ ಸರಿ ಇಲ್ಲದೆ ACB ಅಧಿಕಾರಿಗಳ ಕೈಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬೀಳ್ತಾರೆ. ಮೇಡಮ್ ನ ಈ ಘನಂದಾರಿ ಕೆಲಸಕ್ಕೆ ತನ್ನ ಗಂಡ ಕೂಡ ಮೇಡಮ್ಗೆ ಫುಲ್ ಸಪೋರ್ಟ್ ಮಾಡಿರ್ತಾನೆ. ಆದ್ರಿಂದಲೇ ಲಂಚ ಇಸ್ಕೊಂಡ ನೆಕ್ಸ್ಟ್ ಡೇನೆ ಮೇಡಮ್ ನ ಮತ್ತು ಮೇಡಮ್ ಗಂಡನ ಇಬ್ರು ಜೈಲಿಗೆ ಹಾಕ್ತಾರೆ. ಇಲ್ಲಿ ನೀವು ನೋಡ್ತಿರೋ ಈ ವಿಡಿಯೋ ಕ್ಲಿಪ್ ನ ಪುಣೆ ರೈಲ್ವೆ ಸ್ಟೇಷನ್ ನಲ್ಲಿ ರೆಕಾರ್ಡ್ ಮಾಡಲಾಗಿದೆ. ಇಲ್ಲಿ ಕೆಲವು ಜನ ಪ್ಯಾಸೆಂಜರ್ಸ್ ಟ್ರೈನ್ ಬರೋದು ಲೇಟ್ ಅಂತ ಅಲ್ಲಿರೋ ಪ್ಲಾಟ್ಫಾರ್ಮ್ ಮೇಲೆ ಮಲಗಿರ್ತಾರೆ. ಅದೇ ಟೈಮ್ ನಲ್ಲಿ ಅಲ್ಲಿಗೆ ಬಂದ ಒಬ್ಬ ಪೊಲೀಸ್ ಅಲ್ಲಿರೋ ಜನಗಳನ್ನೆಲ್ಲ ಎಬ್ಸೋಕೆ ತನ್ನ ಕೈಯಲ್ಲಿರೋ ಬಾಟಲ್ ನಿಂದ ಎಲ್ಲರ ಮೇಲೆ ನೀರ್ ಚೆಲ್ತಾ ಹೋಗ್ತಾನೆ. ಅಲ್ಲ ಗುರು, ಅವರೆಲ್ಲ ಪ್ಲಾಟ್ಫಾರ್ಮ್ ಮೇಲೆ ಮಲ್ಕೊಂಡಿರೋದು ತಪ್ಪೇ ಆಗಿರ್ಬೋದು, ಅವ್ರನ್ನ ಅಲ್ಲಿಂದ ಎಬ್ಸೋದಕ್ಕೂ ಕೂಡ ಒಂದು ರೀತಿ ನೀತಿ ಅಂತ ಇರುತ್ತೆ ಅಲ್ವಾ? ಅದನ್ನ ಬಿಟ್ಟು ಈ ದುರಂಕಾರಿ ಪೊಲೀಸ್ ಅವ್ರ ಮೇಲೆಲ್ಲ ಈ ರೀತಿ ನೀರ್ ಚೆಲ್ಲೋದು ಎಷ್ಟು ಸರಿ ನೀವೇ ಹೇಳಿ? ಫ್ರೆಂಡ್ಸ್, ನಾವು ಹೆಲ್ಮೆಟ್ ಇಲ್ದಂಗೆ ರೋಡ್ಗೆ ಇಳಿದಾಗ ಇಲ್ಲ ತ್ರಿಬಲ್ ರೈಡಿಂಗ್ ಹೋದಾಗ ಪೊಲೀಸರು ನಮ್ಮ ಗಾಡಿನ ಸೈಡ್ಗೆ ಹಾಕಿ ನಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾರೆ. ಒಂದು ವೇಳೆ ಡಾಕ್ಯುಮೆಂಟ್ಸ್ ಗಳೆಲ್ಲ ಕರೆಕ್ಟ್ ಇದ್ರು ಕೂಡ ಏನೋ ಒಂದು ರೀಸನ್ ಹೇಳಿ ನಮ್ಮ ಹತ್ರ ದುಡ್ಡನ್ನ ಕಿತ್ಕೊಳ್ಳೋದನ್ನ ನೀವೆಲ್ಲ ನೋಡೇ ಇರ್ತೀರಾ. ಅದೇ ರೀತಿ ಇಲ್ಲಿ ಕೂಡ ಈ ವ್ಯಕ್ತಿ ಕೆಲವು ದಿನಗಳ ಹಿಂದೆ ಹೆಲ್ಮೆಟ್ ಇಲ್ಲದೆ ಹೊರಗಡೆ ಬಂದಿದ್ದಕ್ಕೆ ಈ ಪೊಲೀಸ್ ಈತನನ್ನು ನಿಲ್ಲಿಸಿ ಭಾರಿ ಪ್ರಮಾಣದ ಫೈನ್ ನ ಹಾಕಿರ್ತಾನೆ. ಆದ್ರೆ 2 ದಿನಗಳು ಬಿಟ್ಟು ಫೈನ್ ಹಾಕಿದ ಪೊಲೀಸ್ ಆಫೀಸರ್ನೇ ಹೆಲ್ಮೆಟ್ ಇಲ್ಲದೆ ಹೊರಗಡೆ ಬಂದಿರ್ತಾನೆ. ಆಗ ಆ ವ್ಯಕ್ತಿ ಆ ಪೊಲೀಸ್ ಆಫೀಸರ್ನ ಗುರ್ತಿಡ್ದು, ಅವತ್ತು ನನಗೆ ಹೆಲ್ಮೆಟ್ ಇಲ್ಲ ಅಂತ ಫೈನ್ ಹಾಕಿದ್ರಿ, ಇವತ್ತು ನೀವ್ಯಾಕೆ ಹೆಲ್ಮೆಟ್ ಇಲ್ಲದೆ ಹೊರಗಡೆ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಈ ಪೊಲೀಸ್ ಆಫೀಸರ್ ಹೇಳ್ತಾನೆ, ನಾವು ಪೊಲೀಸರು ಹೆಂಗಾದ್ರೂ ಇರ್ತೀವಿ, ನೀನಾರು ಕೇಳಕ್ಕೆ ಅಂತ ಆ ವ್ಯಕ್ತಿನ ಒಂದೆರಡು ಡೇಟ್ ಓಡ್ಕೊಂಡು ಆ ವ್ಯಕ್ತಿನ ಬಲವಂತವಾಗಿ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತಾನೆ.
ಯಾರಾದ್ರೂ ತಪ್ಪು ಮಾಡಿದ್ರೆ ಇಲ್ಲ ಅಪರಾಧ ಮಾಡಿದ್ರೆ ಅವ್ರನ್ನ ಶಿಕ್ಷಿಸುವ ಹಕ್ಕು ಪೊಲೀಸರಿಗೆ ಮಾತ್ರ ಇರುತ್ತೆ. ಆದ್ರೆ ಇಂತಹ ಪೊಲೀಸರಲ್ಲಿ ಕೆಲವರು ಮಾತ್ರ ಅವರಿಗೆ ಇರೋ ಅಧಿಕಾರವನ್ನು ಅಹಂಕಾರವಾಗಿ ಬಳಸ್ಕೊಳ್ತಿದ್ದಾರೆ. ಇಲ್ಲಿ ಈ ಮಹಿಳಾ ಪೊಲೀಸ್ ಆಫೀಸರ್ ತನ್ನ ಕಾಲಿಗೆ ಅಂಟಿಕೊಂಡಿರುವ ಮಣ್ಣನ್ನ ಈ ವ್ಯಕ್ತಿ ಕಡೆಯಿಂದ ಕ್ಲೀನ್ ಮಾಡಿಸ್ಕೊಳ್ತಿರ್ತಾಳೆ. ಅಷ್ಟೇ ಅಲ್ಲದೆ ಆ ವ್ಯಕ್ತಿಯ ಕಪಾಳಕ್ಕೆ ಕೂಡ ಬರ್ಸ್ತಾಳೆ. ಅಷ್ಟಕ್ಕೂ ಈ ವ್ಯಕ್ತಿ ಮಾಡಿದ ತಪ್ಪೇನಂದ್ರೆ ಈತನ ಬೈಕ್ ಟೈರ್ ನ ಈ ಮೇಡಮ್ ನ ಪ್ಯಾಂಟ್ ಗೆ ಸ್ವಲ್ಪ ಟಚ್ ಮಾಡಿರ್ತಾನೆ. ಇಷ್ಟಕ್ಕೇನೆ ಈ ಮೇಡಮ್ ಎಲ್ರ ಮುಂದೆ ಆ ವ್ಯಕ್ತಿ ಕಡೆಯಿಂದ ತನ್ನ ಪ್ಯಾಂಟ್ ನ ಕ್ಲೀನ್ ಮಾಡಿಸ್ಕೊತಾಳೆ. ಈ ರೀತಿ ಕ್ಲೀನ್ ಮಾಡಿಸ್ಕೊಳ್ಳೋದಲ್ದೆ ಎಲ್ರ ಮುಂದೆನೆ ಆ ವ್ಯಕ್ತಿಗೆ ಕಪಾಳ ಮೋಕ್ಷ ಕೂಡ ಮಾಡ್ತಾಳೆ. ಅಷ್ಟಕ್ಕೂ ಇವ್ರಿಬ್ರಲ್ಲಿ ತಪ್ಪ್ಯಾರ್ದು ಅಂತ ನೀವೇ ಕಮೆಂಟ್ ಮಾಡಿ. ಕೆಲವು ಪೊಲೀಸರು ಮಾಡೋ ಕೆಲಸಗಳಿಗೆ ಪಬ್ಲಿಕ್ಗೆ ಅವ್ರ ಮೇಲಿರೋ ರೆಸ್ಪೆಕ್ಟ್ ಕಡಿಮೆ ಆಗುತ್ತಾ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ, ಈ ಪೊಲೀಸ್ ಆಫೀಸರ್ ಸರ್ಕಾರಿ ಕಚೇರಿಯ ಹಿಂದ್ಗಡೆನೆ ಅದು ಕೂಡ ಗಿಡಗಳ ಮೇಲೆ ಸುಸ್ಸು ಮಾಡ್ತಿರ್ತಾನೆ. ಇನ್ನ ಅಲ್ಲಿ ಯಾರೋ ವಿಡಿಯೋ ಮಾಡ್ತಿರೋದನ್ನ ನೋಡಿ ಸಾರ್ ಮಾತ್ರ ಸರಕ್ ಅಂತ ಜಿಪ್ನ ಎಳ್ಕೊಂಡು ಸೈಡ್ಗೆ ಬರ್ತಾರೆ. ಎಲ್ರಿಗೂ ಮಾದರಿಯಾಗಿರ್ಬೇಕಾದ ನೀವೇ ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ಆ ಹುಡುಗ ಪ್ರಶ್ನಿಸಿದಾಗ, ಇಲ್ಲ ಸ್ವಲ್ಪ ಅರ್ಜೆಂಟ್ ಇತ್ತು ಅದಕ್ಕೆ ಹಿಂಗ್ ಮಾಡ್ದೆ ಅಂತ ಸಣ್ಣ ಹುಡುಗನ್ ತರ ಆನ್ಸರ್ ಕೊಡ್ತಾನೆ. ಇನ್ನ ಸಾರ್ ಮಾತ್ರ ಹುಡುಗನ್ಗೆ ಕ್ಯಾಮ್ರಾ ಬಂದ್ ಮಾಡು ಅಂತ ಎಷ್ಟೇ ಹೇಳಿದ್ರು ಕೂಡ ಹುಡುಗ ಮಾತ್ರ ಕ್ಯಾಮ್ರಾ ಬಂದ್ ಮಾಡಲ್ಲ. ಇದರಿಂದ ಸಾರ್ ಮಾತ್ರ ಎಲ್ಲಿ ತನ್ನ ಜಾಬ್ ಹೋಗಿ ಮರ್ಯಾದೆ ಹೋಗ್ಬಿಡುತ್ತೋ ಅಂತ ಒಳ್ಳೆ ಹುಸೇನ್ ಬೋಲ್ಟ್ ತರ ಯಾವ ರೀತಿ ಹೊಡ್ತಾವನೆ ನೋಡಿ. ನಾರ್ಮಲ್ ಆಗಿ ರೋಡ್ ಪಕ್ಕದಲ್ಲಿ ನಮ್ಮ ಹುಡುಗರು ಯಾರಾದ್ರೂ ಕುಡ್ಕೊಂಡು ಕಂಡ್ರೆ ಮಾತ್ರ ಪೊಲೀಸರು ಮಾತ್ರ ಅವ್ರನ್ನ ಆಡ್ಸ್ಕೊಂಡು ಹೊಡಿತಾರೆ. ಆದ್ರೆ ಇಲ್ಲಿ ನೋಡಿ, ಸಾರರು ಡೇ ಪೂರ್ತಿ ಡ್ಯೂಟಿ ಮಾಡಿ ಟಯರ್ಡ್ ಆಗೋರು, ಇಲ್ಲ ಫ್ರೀ ಆಗಿ ಬಂದಿದ್ದ ದುಡ್ಡನ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ ಈ ರೀತಿ ಪಾರ್ಟಿ ಮಾಡ್ತವ್ರೋ ಗೊತ್ತಿಲ್ಲಾಗ್ಲಿ ಒಂದು ಫುಲ್ ಬಾಟಲ್ ನ ತಗೊಂಡು ರೋಡ್ ಪಕ್ಕದಲ್ಲಿ ಕುಂತು ಯಾವ ರೀತಿ ಪಾರ್ಟಿ ಮಾಡ್ತವ್ರೆ ನೋಡಿ. ಮತ್ತೆ ಸಾರರು ಈ ರೀತಿ ಪಾರ್ಟಿ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಿರುವಾಗ ಒಬ್ಬ ವ್ಯಕ್ತಿ ಮಾತ್ರ ಇವ್ರನ್ನ ವಿಡಿಯೋ ಮಾಡ್ತಿರ್ತಾನೆ. ಇನ್ನ ಇದನ್ನ ನೋಡಿದ್ಮೇಲೆ ಸಾರವ್ರು ಮಾತ್ರ ಏನೋ ತಪ್ಪು ಮಾಡಿದವ್ರ ತರ ಯಾವ ರೀತಿ ಮುಖ ಮುಚ್ಕೊಂಡು ಹೊಡ್ತವ್ರೆ ನೋಡಿ. ಇಲ್ಲಿ ಇವರು ಕುಡಿಯೋದು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಮನೇಲಿನೋ ಇಲ್ಲ ಸಿವಿಲ್ ಡ್ರೆಸ್ ನಲ್ಲಿ ಕುಡಿಬೇಕು. ಅದನ್ನ ಬಿಟ್ಟು ಈ ರೀತಿ ಡ್ಯೂಟಿ ಟೈಮ್ ನಲ್ಲಿ ಯೂನಿಫಾರ್ಮ್ ನಲ್ಲಿ ಎಲ್ಲಂದ್ರಲ್ಲಿ ಕುಡ್ಕೊಂಡ್ ಕೂತ್ರೆ ಇವ್ರಿಗೆ ಯಾರಿಗೂ ರೆಸ್ಪೆಕ್ಟ್ ಕೊಡ್ತಾರೆ? ಫ್ರೆಂಡ್ಸ್, ನೀವು ಇಲ್ಲಿವರೆಗೂ ಕುಡ್ಕೊಂಡು ಕುಂತು ಸಿಕ್ಕಿ ಬಿದ್ದಿರೋ ಪೊಲೀಸರನ್ನ ನೋಡಿದ್ರಿ. ಆದ್ರೆ ಇಲ್ಲಿರೋ ಈ ಪೊಲೀಸ್ ಆಫೀಸರ್ ಮಾತ್ರ ಕುಡ್ದು ಎಂತ ಅನಾಹುತ ಕೆಲಸ ಮಾಡ್ಬಿಟ್ಟವನೇ ನೋಡಿ. ಅಷ್ಟಕ್ಕೂ ಮ್ಯಾಟ್ರ್ ಏನಪ್ಪಾ ಅಂದ್ರೆ, ಪಂಜಾಬ್ನ ಒಂದು ಏರಿಯಾದಲ್ಲಿ ಕೆಲಸ ಮಾಡೋ ಈ ಪೊಲೀಸ್ ಆಫೀಸರ್ ಫುಲ್ ಕುಡ್ದು ತಾನು ಕೆಲಸ ಮಾಡೋ ಊರ್ಗೆನೆ ನುಗ್ಗಿಬಿಡ್ತಾನೆ. ಅಷ್ಟಕ್ಕೆ ನಿಲ್ದೆ ಒಬ್ಬ ಮಹಿಳೆಯ ಮನೆಗೆ ನುಗ್ಗಿ ಆಕೆಯ ಜೊತೆ ಮಿಸ್ಬಿಹೇವ್ ಕೂಡ ಮಾಡಿರ್ತಾನೆ. ಇದರಿಂದ ಫುಲ್ ರೊಚ್ಚಿಗೆದ್ದ ಮಹಿಳೆ ಮಾತ್ರ ಸಾರ್ನ ಒಂದು ಮರಕ್ಕೆ ಕಟ್ಟಿ ಹಾಕಿ ಸಾರ್ ಮೇಲೆ ಬಿಸಿ ಬಿಸಿ ನೀರ್ನ ಹಾಕಿ ಸಾರ್ಗೆ ಮಾರಿ ಹಬ್ಬನೇ ಮಾಡ್ತಾಳೆ. ಇನ್ನ ಈ ರೀತಿ ಒಬ್ಬ ಮಹಿಳೆಯ ಜೊತೆ ಮಿಸ್ಬಿಹೇವ್ ಮಾಡಿದಕ್ಕಾಗಿ ಸಾರ್ ಒದೆ ತಿನ್ನೋದಲ್ಲದೆ ತನ್ನ ಜಾಬ್ನ ಕೂಡ ಕಳ್ಕೊತಾನೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದ ಮುಖ್ಯ ಉದ್ದೇಶ ಏನಂದ್ರೆ, ಪಬ್ಲಿಕ್ಗೆ ತೊಂದರೆಗಳನ್ನು ಕೊಡ್ತಿರೋ ಕೆಲವು ಪೊಲೀಸರ ಬಗ್ಗೆ ಸಾಮಾನ್ಯ ಜನಗಳಿಗೆ ತಿಳಿಸುವುದು. ಅಷ್ಟೇ ಆಗ್ಲಿ ಪೊಲೀಸರನ್ನ ಕೀಳಾಗಿ ನೋಡೋಕಲ್ಲ. ಪೊಲೀಸರಲ್ಲಿ ಕೂಡ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡುವಂತಹ ಪೊಲೀಸರು ಬಹಳಷ್ಟು ಜನ ಇದ್ದಾರೆ. ಅವರೆಲ್ಲ ಯಾವಾಗ್ಲೂ ಪ್ರಜೆಗಳ ದೃಷ್ಟಿಯಲ್ಲಿ ಹೀರೋ ಆಗಿಯೇ ಇರ್ತಾರೆ. ವಿಡಿಯೋ ಇಷ್ಟವಾದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಲ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.